ಅಮ್ಮ ಅವ್ರು ಭಾಳ ದುಡ್ಡಿರಾರಲ್ಲಮ್ಮ, ಸಿಕ್ಕಾಪಟ್ಟೆ ದುಡ್ಡಿದೆ ಅವ್ರ ಕೈಯಲ್ಲಿ. ಈ ದುಡ್ಡು ತೋರಿಸಿ ನಿಂಗೆ ದುಡ್ಡು ಕೊಡ್ತೀನಿ ಅವಬ್ಬ, ನಿನ್ಗೇನು ಬೇಕು, ಮನೆ ಬೇಕಾ ಕೊಡ್ತೀನಿ, ಈ ರೀತಿ. ಅವಳಿಗೆ ಏನು ಕೊಟ್ಟಿಲ್ಲ ಸರ್. ಅವಳಿಗೆ ಈಗ ಅವಳು ಮಾಡೋರಲ್ಲ, ಅವಳಿಗೆ ಏನು ಕೊಟ್ಟಿಲ್ಲ ಸರ್. ಈಗ ದುಡ್ಡು ಅಂತ ನೀವು ಹೇಳ್ತಾ ಇದ್ದೀರಲ್ಲ ಸರ್, ಅವಳಿಗೆ ಏನು ಕೊಟ್ಟಿಲ್ಲ. ಎದುರಿಸ್ಬಿಟ್ಟೆ ಮಾಡಿರೋದು, ಎದುರಿಸ್ಕೊಂಡೇ ಮಾಡ್ಕೊಂಡಿರೋದು. ಅದು ಅವಳಿಗೆ ಏನು ಕೊಟ್ಟಿಲ್ಲ. ಅವಳು ಈ ಕೂಲಿಗೆ ಹೋಯ್ತಿರೋದು ಸರ್. ಜಸ್ಟ್ ಈಗ ಒಂದು 3-4 ತಿಂಗಳ ನಂಗೆ ಸಿಕ್ಕಿದ್ರು ಸರ್. ಅವ್ರು ಸಿಕ್ಕಿ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಅಯ್ಯೋ ಹೋಯ್ತಾ ಇದ್ದೀನಿ, ಇದು ಟೊಮೊಟೊ ಮೆಣಸಿನ್ಕಾಯಿ ಕುಯ್ಯಕ್ಕೆ ಹೋಯ್ತಾ ಇದ್ದೀನಿ ಅಂತ ನನಗೆ ಹೇಳಿದ್ರು ಸರ್. ಅವರು ಹಂಗೆಲ್ಲ ಕೊಟ್ಟು ಇದು ಮಾಡೋದಾಗಿದ್ರೆ ಅವ್ರು ಯಾಕೆ ಸರ್ ಅವರೆಲ್ಲ ಕೂಲಿ ಮಾಡ್ಕೊಂಡಿರ್ಬೇಕಾಗಿತ್ತು? ಈಗ ಒಬ್ರು ನೀವು ಹೇಳಿದ್ರಿ ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದ ತಾಯಿನೇ ಒಬ್ರದ್ದು ವಿಡಿಯೋ ನೀವು ನೋಡಿದ್ರಿ ಅಂತಂದ್ರಿ. ನೋಡಿದೆ ಸರ್. ಅವ್ರನ್ನ ನೀವು 4 ತಿಂಗಳಿಂದ ಮಾತಾಡ್ಸಿದ್ರಿ ಅಂತಂದ್ರಿ. ಅವ್ರೇನಾದ್ರು ಹೇಳಿದ್ರೆ ಈಗ ವಿಡಿಯೋ ಮಾಡ್ಕೊಂಡಿದ್ದಾನೆ ನಾನು ಅವ್ರು ಏನು ಗೊತ್ತಿಲ್ಲ ಸರ್, ಏನು ಹೇಳಿಲ್ಲ. ಇದನ್ನ ನಾನು ಹೇಳೋದ ಅಂತಲೇ ನಾನು ಸಖತ್ತು ಟ್ರೈ ಮಾಡಿದೆ. ಈಗ ನಾನು ಹೇಳ್ಬಿಡೋದು, ಅವಳು ಏನಾರು ಮಾಡ್ಕೊಂಬಿಡೋದು ಅನ್ನೋ ಅರ್ಥಕ್ಕೆ ನಾನು ಏನೂ ಹೇಳಲಿಲ್ಲ ಸರ್. ನಾನು ಹೆದರ್ಸೋದು ಬೆದರ್ಸೋದು, ವಿಡಿಯೋ ಮಾಡ್ಕೊಂಡಿದ್ದೀನಿ ನೀನು ಏನಾನ ಹೊರಗಡೆ ಹೋಗಿ ಹೇಳ್ಬಿಟ್ರೆ ನಾನು ವಿಡಿಯೋ ಹೊರಗಡೆ ಅಂತ ಏನಾರು ಬ್ಲ್ಯಾಕ್ ಮೇಲ್ ಮಾಡಿದಾರೋ ಏನೋ ಅದಂತೂ ಗೊತ್ತಿಲ್ಲ ಸರ್ ನನಗೆ. ಮಾತ್ರ ಆ ಹುಡುಗಿಗೆ ಮಾಡಿರೋದು ಮಾತ್ರ ನಾನು ಕಣ್ಣಾರೆ ನೋಡಿದೆ ಸರ್. ಆ ಹುಡುಗಿ ನಂಗೆ ಗೊತ್ತಿಲ್ಲ, ನನ್ನ ಜೊತೆ ಕೆಲಸ ಮಾಡ್ಕೊಂಡಿರೋಳೆ ಅವಳು. ಈ ವಿಡಿಯೋ ಯಾಕೆ ಮಾಡ್ಕೊಂಡ್ರು? ಈಗ ಅವ್ರಿಗೆ ನೀವು ಹೇಳಿದ್ರಿ ತೆವಲು ಅನ್ನೋ ಶಬ್ದ ಬಳಸಿದ್ರಿ, ತೆವಲು, ತೀಟೆ, ನಿಜ ಸರ್. ಅದು ವಿಡಿಯೋ ಹೆಣ್ಮಕ್ಳು ಹಾಳು ಮಾಡಬೇಕು ಅನ್ನೋದಾದ್ರೆ ಇವೆಲ್ಲ ಬೇಕಿತ್ತ ಸರ್ ಅವ್ರಿಗೆ? ಅಂದ್ರೆ ವಿಡಿಯೋ ಮಾಡ್ಕೊಳ್ಳೋದು ಯಾಕೆ? ಮತ್ತೆ ಅದನ್ನ ತೋರಿಸ್ಕೊಂಡು ನೀವು ಬಂದಿಲ್ಲ ಅಂದ್ರೆ ಮತ್ತೆ ಇದನ್ನ ಮಾಡ್ತೀನಿ ಏನಕ್ಕೆ? ಹಂಗೇನ ಹೇಳ್ತಾ ಇದ್ರಾ? ಏನಾದರೂ ಗೊತ್ತಾ? ಅದೇನು ಗೊತ್ತಿಲ್ಲ ಸರ್. ಅದನ್ನು ನಾನು ಗಮನಿಸಿಟ್ಟಿಲ್ಲ. ಅದನ್ನು ನಾನು ಅದ್ರದ್ದು ಇದ್ದೇ ಬಂದಿಲ್ಲ. ಆದರೆ ವಿಡಿಯೋ ಕಾಲ್ ಮಾಡಿದಾಗ ಮಾತಾಡಿದಾಗ ಬರೀ ಅರ್ಧ ಮುಖ ತೋರಿಸ್ತಿದ್ದೆ, ಮುಖನೇ ತೋರಿಸ್ತಿರ್ಲಿಲ್ಲ. ನಿಮ್ಮ ಹತ್ರ ವಿಡಿಯೋ ಕಾಲ್ ಮಾಡಕ್ಕೆ ಹೇಳಿದ್ದೆ? ನನ್ನ ಹತ್ರ ಅಂದ್ರೆ ನಾನು ಮನೇಲಿ ಬಿಟ್ಬಿಟ್ಟು ಹೋಯ್ತಿದ್ನಲ್ಲ ಫೋನ ಅಂತ. ಅದನ್ನು ನನಗೆ ಹೇಳಿದ್ಲು. ನಿಮ್ಗೆ ಗೊತ್ತಾ ನಿಮ್ಮ ನಂಬರ್ ಆ ಮನುಷ್ಯಂಗೆ ಹೆಂಗೆ ಸಿಕ್ತು ಅಂತ? ಗೊತ್ತಿಲ್ಲ ಸರ್. ಅದು ಹೆಂಗೆ ಸಿಕ್ತು ನಂಬರು ಏನು ಅಂತ ಗೊತ್ತಿಲ್ಲ ಸರ್. ಆಯ್ತು, ನಿಮ್ಮಲ್ಲೇ ಈಗ ಒಂದು ಬುಟ್ಟಿ ಟೊಮೆಟೊದಲ್ಲಿ ಒಂದು ಟೊಮೆಟೊ ಹಾಳಾಗಿದ್ರೆ ಇಡೀ ಬುಟ್ಟಿನ ಕೊಳಸ್ಬಿಡುತ್ತೆ. ನಿಜ ಸರ್. ಅಂತ ಹಾಳಾಗಿರೋ ಟೊಮೆಟೊ ಇದ್ವಾ ನಿಮ್ಮ ಜೊತೆ ಕೆಲಸ ಮಾಡೋರು? ಅವ್ರ ಪರವಾಗಿ ಏ ಹೋಗು ಅಥವಾ ಏನಾಗಲ್ಲ ಹೋಗು ಅನ್ನೋರು ನಿಮ್ಮ ಜೊತೆ ಯಾರು ಇತ್ತಿಲ್ಲ ಸರ್. ನಾನು ಹೆಂಗಸರು ಗಂಡಸರು ಅಂತ ಏನು ಹೇಳ್ತೀರಿ, ಯಾರೇ ಆಗಿರ್ಬೋದು, ಅದು ಮನೆಯವರು ಅಂದರೆ ಅವ್ನು ಏನಾರ ಬಂದವನೇ ಇದು ಅಂತಂದ್ರೆ ಅವ್ರ ಮನೆಯವರೆಲ್ಲ ಅನ್ನೋರು, ಅಕ್ಕ ಬರಬೇಡ ಕನಕ ಮೇಕೆ ಕೆಳಗಡೆಲ್ಲ ಇರಕ್ಕ ಅಂತ ಅನ್ನೋರು. ಯಾಕೋ ಅಂತಂದೆ, ಅಣ್ಣ ಬಂದೈತೆ ಕೆಳಗಡೆಲ್ಲ ಇರಕ್ಕ. ಆದ್ರೆ ಕೆಳಗಡೆ ನಾವೆಲ್ಲರೂ ಇದ್ದಾಗ ಒಂದು ರೌಂಡ್ ಬರೋನು. ಅಣ್ಣ ಬಂದೈತೆ ಕೆಳಗಿರುವಂತಂದ್ರೆ ನೀವು ಮೇಲೆ ಬಂದ್ರೆ ಅವನೇ ಮಾಡ್ಕೊಂಡ್ಬಿಡ್ತಾನೆ, ಇದು ಮಾಡ್ಬಿಡ್ತಾನೆ, ನೀವು ಅಲ್ಲೇ ಇರು, ಭಯ, ನೀವು ಅಲ್ಲೇ ಸೇಫು, ಇಲ್ಲಿ ಮೇಲೆ ಬಂದರೆ ತಪ್ಪಾಗುತ್ತೆ, ಇವನು ಭಯ ಭಯ. ನೀವು ಊಟ ಬಡಿಸೋದು. ಈಗ ನೋಡಿ, ನಾವು ದೊಡ್ಡವ್ರ ಮನೆ ಕಥೆಗಳು ನೋಡಿದಾಗ ನಾನು ಈ ಸಿನಿಮಾಗಳಲ್ಲಿ ಕೆಲವು ಸಲ ಪಾಪ ಒಬ್ರು ಹೆಂಗಸರು ಕೆಲಸಕ್ಕೆ ಇರ್ತಾರೆ, ಯಾರೋ ಒಬ್ಬರು ಅಡುಗೆ ಮನೇಲಿ ಕೆಲಸ ಮಾಡೋರು, ಅವರೇ ಊಟ ಬಡಿಸೋದು, ಅವರೊಬ್ಬರೇ ಇರ್ತಾರೆ. ಆ ಟೈಮಲ್ಲಿ ಅಂಥ ರೀತಿ ಅಂದರೆ ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಬೇರೆ ಬೇರೆ ರೀತಿಯಲ್ಲಿ ಸಮಯ ಕ್ರಿಯೇಟ್ ಮಾಡ್ಕೊಂಡು ಅದನ್ನು ಬಳಸ್ಕೊಳ್ಳೋದು, ಆ ರೀತಿದು ಏನಾದರೂ ಮಾಡ್ತಾ ಇದ್ದೆ? ಅದೇ ನಮ್ಮನ್ನಲ್ಗೆ ಆ ಜಾಗಕ್ಕೆ ಬಿಡ್ತಿರಲಿಲ್ಲ ಸರ್. ಊಟ ಗಿಟ ಬಡ್ಸೋಕ್ಕೆಲ್ಲ ಬಿಡಿಸ್ತಿರ್ಲಿಲ್ಲ ನಾನು. ಅಡುಗೆ ಮನೆಗೆಲ್ಲ ಬಿಡ್ತಾರೆ. ಈಗ ಹೆಂಗೆ ಯಾವ್ಯಾವ ಈಗ ನೋಡಿ ಅವ್ರು ಎಳೆದಾಡ್ತಾರೆ. ಒಂದು ಮಹಿಳೆನ ಏನಾರ ಒಂದು ಕ್ಲೀನ್ ಮಾಡಕ್ಕೆ ಹೋಗೋದು, ಅಲ್ಲಿಗೆ ಹೋಗೋದು ಅವ್ರಿಗೆ ಹೆಂಗೆ ಗೊತ್ತಾಯ್ತಿತ್ತೋ ಗೊತ್ತಿದ್ದಿಲ್ಲ ಸರ್. ಸ್ಟೋರ್ ರೂಮ್ ಕಡೆಗೆ ಬರೋರು, ಅಡುಗೆ ಮನೇಲಿ ನಮ್ಮ ಪಾಡಿಗೆ ನಾವು ಸೈಡಲ್ಲಿ ಏನಾರು ಹಚ್ಕೊಡೋದು ಪಚ್ಕೊಡೋದು ಬಂದರೆ ಬರೋದೇ ಗೊತ್ತಾಯ್ತಿರ್ಲಿಲ್ಲ ಸರ್. ತಾಯಿ ಆಯಿತು, ಈಗ ನೀವು ಹೇಳಿದ್ರಿ ತಾಯಿ, ನೀವು ಯಾವತ್ತು ಹೇಳಿಲ್ವ ನಾನು ಬೇರೆಯವ್ರಿಗೆ ಹೇಳ್ತೀನಿ, ನನ್ನ ಗಂಡನಿಗೆ ಹೇಳ್ತೀನಿ, ಅಥವಾ ನಿಮ್ಗೆ ಯಾರಾದ್ರೂ ಬೆದರಿಕೆ ಹಾಕಿದಾರೆ ಹೇಳಿದ್ರೆ ನೋಡ್ಕೋತೀನಿ ನಾನು ನಿನ್ನನ್ನು ಅಂತ? ಅವ್ರಿಗೆ ಆ ಧೈರ್ಯ ಹೆಂಗ್ ಬರ್ತಾ ಇತ್ತು? ನೀವು ಯಾರಿಗೂ ಹೇಳ್ಕೊಳಲ್ಲ ಅವ್ರು ಗೊತ್ತಿತ್ತೇನೋ ಸರ್, ಯಾರಿಗೂ ಹೇಳ್ಕೊಳಲ್ಲ ಅಂತ ಗೊತ್ತಿತ್ತೇನೋ ಅನಿಸುತ್ತೆ. ನನ್ನ ಇಷ್ಟ ಇವ್ರು ಯಾರಿಗೂ ಹೇಳ್ಕೊಳಲ್ಲ, ಇನ್ನೇ ಇವ್ರು ಬಿಟ್ರೆ ಇನ್ನೆಲ್ಲ ಹೋಯ್ತಾರೆ ಇವ್ರ ಕೆಲಸಕ್ಕೆ ಅಂತ ಏನಾರೆ ಆ ಥರ ಅವ್ರು ಅಂದ್ಕೊಂಡಿದ್ರೆ ಏನೋ ಗೊತ್ತಿಲ್ಲ. ಆದರೆ ಗೊತ್ತು ಅಂದರೆ ನಾವು ಸರ್ ತುಂಬಾ ಬೆವ್ತೋಗೋವು, ಭಯ ಆಗೋದು, ಕೈಕಾಲೆಲ್ಲ ವೈಬ್ರೇಷನ್ ಆಗೋದು ಸರ್. ಮೈ ಮುಟ್ತಾರೆ ಅಂತ ಭಯ? ಅದೇ ಮೈ ಮುಟ್ತಾರೆ, ಎಳೆದಾಡ್ತಾರೆ ಅನ್ನೋದೊಂದೇ ಭಯ ಇರುತ್ತೆ.